ನಮಸ್ಕಾರ ವೀಕ್ಷಕರೇ. ಶಿವಾಜಿನಗರದ ಕಾಂಗ್ರೆಸ್ ಶಾಸಕ ಅಲ್ಪಸಂಖ್ಯಾತ ಸಮುದಾಯದ ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಮಾತನಾಡಿದಂತಹ ಒಂದು ಮಾತು ಇದೀಗ ರಾಜ್ಯದ ವೀರಶೈವ ವಿವಿಧ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಎಐಸಿಸಿಯ ಪ್ರಮುಖರಿಗೆ ಹಾಗೂ ಬಿಜೆಪಿಯ ವರಿಷ್ಠ ಜೆ.ಪಿ. ನಡ್ಡಾರವರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದ್ರು ಅಂದರೆ ತಪ್ಪಾಗೋದಿಲ್ಲ. ಒಬ್ಬ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ವೀರಶೈವರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು, ಬರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಆಗ್ರಹವನ್ನು ಮಾಡಿ ಶಾಮನೂರು ಶಿವಶಂಕರಪ್ಪನವರು ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರಿಗೆ ಪತ್ರವನ್ನು ಬರೆದಿದ್ದದ್ದು ನಾವೆಲ್ಲ ಗಮನಿಸಿದ್ದೀವಿ. ಅದೇ ರೀತಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೂ ಪತ್ರವನ್ನು ಬರೆದಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ತಾವು ತಮ್ಮ ಪಕ್ಷದ ವತಿಯಿಂದ ಲಿಂಗಾಯತ ಸಮುದಾಯಕ್ಕೆ ಉತ್ತಮವಾದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಾ, ಹಾಗೆಯೇ ಬಿ.ಎಸ್. ಯಡಿಯೂರಪ್ಪನವರ ಪುತ್ರ ಬಿ.ವೈ. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನು ಮಾಡೋದ್ರ ಮೂಲಕ ವೀರಶೈವ ಸಮಾಜಕ್ಕೆ ತಾವು ನ್ಯಾಯವನ್ನು ಒದಗಿಸಿದ್ದೀರಾ, ಇದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಂತಕ್ಕಂಥ ಪತ್ರವನ್ನು ಬರೆಯೋದ್ರ ಮೂಲಕ ತೀವ್ರ ಸಂಚಲನಕ್ಕೆ ಕಾರಣ ಆಗಿದ್ರು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಶಿವಮೊಗ್ಗದ ಕಾರ್ಯಕ್ರಮವೊಂದರಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಬಿ.ವೈ. ರಾಘವೇಂದ್ರ ಅವರನ್ನು ಗೆಲ್ಲಿಸೋದ್ರ ಮೂಲಕ ಅವರಿಗೆ ಅವ್ರು ಮಾಡ್ತಿರ್ತಕ್ಕಂಥ ಉತ್ತಮ ಕೆಲಸಕ್ಕೆ ಕ್ಷೇತ್ರದ ಜನತೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ವಿವಾದದ ಕಿಚ್ಚನ್ನು ಹಚ್ಚಿದ್ರು. ಈ ಶಾಮನೂರು ಶಿವಶಂಕರಪ್ಪನವರು ಇಷ್ಟೆಲ್ಲ ಮಾತಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದರೆ ಇದೀಗ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ 94 ವರ್ಷ ವಯಸ್ಸಾಗಿದೆ. ಇವರು ವಯಸ್ಸಾಗಿರ್ತಕ್ಕಂಥವರು ರಾಜಕೀಯ ನಿವೃತ್ತಿಯನ್ನು ಪಡೆದು ತನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ತನ್ನ ರಾಜಕೀಯ ನಿವೃತ್ತಿ ಜೀವನವನ್ನು ಕಳಿಬೇಕು, ಇವ್ರಿಗೆ ನಾವು ಏನು ಮಾತಾಡ್ತಿದ್ದೀನಿ, ಏನು ಬರೀತಿದ್ದೀನಿ ಅಂತಕ್ಕಂಥ ಅವ್ರಿಗೆ ಇರೋದಿಲ್ಲ ಅಂತಕ್ಕಂಥ ವಾಗ್ದಾಳಿಯನ್ನು ಮಾಡಿದರು. ಅದಾದ ನಂತರ ಈ ಒಂದು ಹೇಳಿಕೆ ವಿವಾದ ಆಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸಿದಂಥ ರಿಜ್ವಾನ್ ಅರ್ಷದ್ ಅವರು ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದಾರೆ, ಅವ್ರಿಗೆ ನಾವು ಯಾವ ರೀತಿಯ ಒಂದು ಹೇಳಿಕೆಯನ್ನು ಕೊಡೋದಕ್ಕಾಗಲ್ಲ, ಸಲಹೆಯನ್ನು ಕೊಡೋದಕ್ಕಾಗಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಹೇಳೋದ್ರ ಮೂಲಕ ತಾನು ಮಾಡಿರ್ತಕ್ಕಂಥ ಡ್ಯಾಮೇಜ್ಗೆ ಒಂದು ತೇಪೆ ಹೆಚ್ಚ ಕೆಲಸಕ್ಕೆ ಕೈ ಹಾಕಿದರು. ಅದಾದ ನಂತರ ಶಾಮನೂರು ಶಿವಶಂಕರಪ್ಪನವರು ಆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಗೆಲ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಮತಗಳಿಂದ ಅಂತಕ್ಕಂಥ ಹೇಳಿಕೆಯನ್ನು ರಿಜ್ವಾನ್ ಅರ್ಷದ್ ಅವರು ಕೊಟ್ಟಿದ್ರು. ರಿಜ್ವಾನ್ ಅರ್ಷದ್ ಅವರೇ, ನಿಮ್ಗೊಂದು ಮಾತು ನೆನಪು ಮಾಡ್ತೀನಿ, ಯಾವೊಬ್ಬ ಶಾಸಕ ಗೆಲ್ಲಬೇಕು ಅಂದರೆ ಕೇವಲ ಒಂದು ಸಮುದಾಯದ ಅಥವಾ ಒಂದು ಸಮಾಜ ಮತಗಳನ್ನು ನೆಚ್ಚಿಕೊಂಡು ಯಾವ ಕಾರಣಕ್ಕೂ ರಾಜಕಾರಣವನ್ನು ಮಾಡೋಕ್ಕಾಗೋದಿಲ್ಲ. ಒಂದು ವಿಧಾನಸಭಾ ಕ್ಷೇತ್ರ ಅಂದ ಮೇಲೆ ಬೇಕಾದಷ್ಟು ಸಮುದಾಯಗಳು ಆ ಕ್ಷೇತ್ರದಲ್ಲಿ ಇರ್ತವೆ. ಅದೇ ರೀತಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥ ಎಲ್ಲ ಮತದಾರರು ಇರ್ತಾರೆ ಅಂತಕ್ಕಂಥದ್ದು ನಿಮಗೆ ಎಚ್ಚರಿಕೆ ಇರಲಿ. ನಿಮ್ಮದೇ ಕ್ಷೇತ್ರವಾದಂಥ ಶಿವಾಜಿನಗರ ಕ್ಷೇತ್ರದಲ್ಲೂ ಕೂಡ ಕೇವಲ ಮುಸ್ಲಿಂ ಸಮುದಾಯಗಳ ಮತಗಳಿಂದ ನೀವು ಗೆಲ್ತಾ ಇಲ್ಲ. ನಿಮಗೆ ಇನ್ನಿತರ ಸಮುದಾಯದ ಹಿಂದೂಗಳು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಇನ್ನಿತರ ಎಲ್ಲ ಸಮುದಾಯಗಳ ಮತದಾರರು ನಿಮಗೆ ಮತಗಳನ್ನು ಹಾಕ್ತಿರೋದ್ರಿಂದಲೇ ನೀವು 2ನೇ ಬಾರಿ ಶಾಸಕರಾಗಿದ್ದೀರಿ. ಇದು ನಿಮಗೆ ನೆನಪಿರಲಿ. ಶಾಮನೂರು ಶಿವಶಂಕರಪ್ಪನವರ ಗೆಲುವಿಗೆ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ ಅನ್ನೋದನ್ನು ಒಪ್ಕೊಳ್ಳೇಬಹುದಾದರೂ ಕೂಡ ಕೇವಲ ಅಲ್ಪಸಂಖ್ಯಾತ ಮತಗಳಿಂದ ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಇದ್ದಾರೆ ಅಂತಕ್ಕಂಥ ವಾದವನ್ನು ಯಾವೊಬ್ಬ ರಾಜಕೀಯ ಪಂಡಿತ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಸರಿಸುಮಾರು 70,000ದಷ್ಟಿದ್ದಾವೆ, ಒಪ್ಕೊಂತೀನಿ. ಆದರೆ ಶಾಮನೂರು ಶಿವಶಂಕರಪ್ಪನ ವಿರುದ್ಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂಥ ಯಶವಂತರಾವ್ ಜಾಧವ್ ಅವರು ಸೋತಿದ್ದು ಕೇವಲ 4,000 ಮತಗಳ ಅಂತರದಲ್ಲಿ. ಇದು ನೆನಪಿರಲಿ ರಿಜ್ವಾನ್ ಅರ್ಷದ್ ಅವರೇ. ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ ಅವ್ರ ವಿರುದ್ಧ ನೀವು ವಾಗ್ದಾಳಿ ಏನು ಮಾಡ್ತಿದ್ದೀರಾ? ಶಾಮನೂರು ಶಿವಶಂಕರಪ್ಪನವರು ಒಂದು ವೇಳೆ ಮನಸ್ಸು ಮಾಡಿದರೆ ಯಾವತ್ತೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇರಲಿಲ್ಲ. ಇವತ್ತಿನ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸರಿಸುಮಾರು 39 ಲಿಂಗಾಯತ ಶಾಸಕರಿದ್ದಾರೆ. ಇದು ನಿಮಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ.
ಇದೇ ಕಾರಣಕ್ಕೆ ಶಾಮನೂರು ಶಿವಶಂಕರಪ್ಪರು ನಮ್ಮ ಒಂದು ಸಮುದಾಯದ ಶಾಸಕರ ಸಂಖ್ಯೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗಿದೆ. ನಮ್ಮ ಸಮುದಾಯ ಸಾರಸಗಟ್ಟವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಆ ಕಾರಣಕ್ಕೆ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿದ್ರು ಬಿಟ್ಟರೆ, ಯಾವುದೇ ಕಾರಣಕ್ಕೂ ಬೇರೆ ಸಮುದಾಯಗಳಿಗೆ ನೀವು ಅವಕಾಶವನ್ನು ಕೊಡಬೇಡಿ, ಅವ್ರಿಗೆ ಯಾಕೆ ಮಂತ್ರಿ ಮಾಡಿದ್ದೀರಾ, ಇವ್ರಿಗೆ ಯಾಕೆ ನಿಗಮ ಮಂಡಳಿ ಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿರಲಿಲ್ಲ. ಒಂದು ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶಿವಶಂಕರಪ್ಪನವರು ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಸರಿ ಇದೆ. ನಿಮ್ಮ ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 3ರಿಂದ 4 ಲೋಕಸಭಾ ಕ್ಷೇತ್ರಗಳಿಗೆ ನೀವು ಬೇಡಿಕೆ ಇಟ್ಟಿದ್ದೀರೋ ಇಲ್ವಾ, ಇದು ನಿಮಗೆ ನೆನಪಾಗಬೇಕಾಗಿರ್ತಕ್ಕಂಥ ಅಂಶ. ಯಾವೊಬ್ಬ ವ್ಯಕ್ತಿ ಆ ಪಕ್ಷಕ್ಕಾಗಿ ದುಡಿತಾನೋ ಆ ಪಕ್ಷದಲ್ಲಿ ಅದರಿಂದ ಪ್ರತಿಫಲವನ್ನು ಅಪೇಕ್ಷಿಸೋದು ಸಹಜ. ಶಿವಶಂಕರಪ್ಪನವರು ಖಂಡಿತವಾಗ್ಲೂ ಕಾಂಗ್ರೆಸ್ನ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ. ಅದರ ಬದಲಾಗಿ ವೀರಶೈವ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಪರವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ನಾಯಕರೇ ಕೂಡ ಶಿವಶಂಕರಪ್ಪನವರು ಈ ಹೇಳಿಕೆ ವಿರುದ್ಧ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ದೊಡ್ಡವರ ಬಗ್ಗೆ ಮಾತಾಡಿದರೆ ಮಾತ್ರ ನಾನು ದೊಡ್ಡವನಾಗ್ತೀನಿ ಅಂತಕ್ಕಂಥ ಒಂದು ಜ್ಞಾನ ಇರ್ಬೋದು ನಿಮಗೆ. ಇದು ಖಂಡಿತವಾಗ್ಲೂ ತಪ್ಪು ರಿಜ್ವಾನ್ ಅರ್ಷದ್ ಅವರೇ. ಇದೇ ಕಾರಣಕ್ಕೆ ನಿಮ್ಮ ಈ ಹೇಳಿಕೆಯ ವಿರುದ್ಧ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ವೀರಶೈವ ಸಂಘಟನೆಗಳು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ಅದರಲ್ಲೂ ಕೂಡ ವೀರಶೈವ ಯುವ ಘಟಕ ನಿಮ್ಮ ಒಂದು ಹೇಳಿಕೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ. ಈ ಪ್ರತಿಭಟನೆ ನಾವು ಶಿವಶಂಕರಪ್ಪನವರ ವಿರುದ್ಧ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡೆದೇ ಹೋದರೆ, ಶಿವಶಂಕರಪ್ಪನವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಹೋದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇದೀಗ ವೀರಶೈವ ಯುವ ಘಟಕ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ರಿಜ್ವಾನ್ ಅರ್ಷದ್ ಅವರೇ, ಯಾವುದೇ ಕಾರಣಕ್ಕೂ ನೀವು ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ, ಅದರಲ್ಲೂ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯನ್ನು ಇಟ್ಕೊಂಡು ಮಾತಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡೋದಾಗಲಿ, ಅವ್ರಿಗೆ ವಯಸ್ಸಾಗಿದೆ, ಅವರು ನಿವೃತ್ತಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತಮ್ಮ ನಿವೃತ್ತಿ ಜೀವನ ಕಳಿಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡೋ ಹಕ್ಕು ನಿಮಗಿಲ್ಲ. ಯಾಕೆ ನಿಮ್ಮ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಶಂಕರಪ್ಪನವರಿಗೆ 94 ವರ್ಷ ವಯಸ್ಸಾಗಿದೆ ಅಂತಕ್ಕಂಥ ಅರಿವಿರಲಿಲ್ವ ಅವ್ರಿಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ? ಶಾಮನೂರು ಶಿವಶಂಕರಪ್ಪನವರಿಗೆ ರಾಜಕೀಯ ಅನುಭವ ಆಗಿರ್ತಕ್ಕಂಥವಷ್ಟು ಅನುಭವ ನಿಮಗೆ ವಯಸ್ಸಾಗಿಲ್ಲ. ಇದೊಂದು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಈ ಒಂದು ಹೇಳಿಕೆಗಳು ಏನಾದರೂ ರಿಪೀಟ್ ಆದರೆ ಇದರ ಪರಿಣಾಮ ಬೇರೆ ಥರನೇ ಆಗಿರುತ್ತೆ. ಒಬ್ಬ ಶಾಸಕ ಗೆಲ್ಲಬೇಕು ಅಂದರೆ ಎಲ್ಲ ಸಮುದಾಯಗಳ ಬೆಂಬಲ ಬೇಕಾಗುತ್ತೆ, ಎಲ್ಲ ಸಮುದಾಯಗಳ ಮತ ಬೇಕಾಗುತ್ತೆ. ಇದು ನಿಮಗೂ ಕೂಡ ಅನ್ವಯಿಸುತ್ತೆ. ಇದನ್ನು ಎಚ್ಚರಿಕೆ ಇಟ್ಕೊಂಡು ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಆಗಲಿ, ಇನ್ಯಾವುದೇ ಸಮುದಾಯದ ಯಾವುದೇ ಒಬ್ಬ ದೊಡ್ಡ ನಾಯಕರ ವಿರುದ್ಧವಾಗಲಿ ಮಾತಾಡೋದನ್ನು ತಾವು ನಿಲ್ಲಿಸಬೇಕು. ಈ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ತಕ್ಷಣ ವಾಪಸ್ ತೆಗೆದುಕೊಂಡು ಶಾಮನೂರು ಶಿವಶಂಕರಪ್ಪನವರ ಒಂದು ಕ್ಷಮೆಯನ್ನು ಯಾಚಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಕರ್ನಾಟಕದ ಬಹುತೇಕ ವೀರಶೈವ ಸಂಘಟನೆಗಳು ಮಾಡ್ತಾ ಇದ್ದಾವೆ. ತಾವು ತಕ್ಷಣಕ್ಕೆ ಎಚ್ಚೆತ್ತು ಶಾಮನೂರು ಶಿವಶಂಕರಪ್ಪನವರಲ್ಲಿ ಕ್ಷಮೆ ಕೇಳೋದ್ರ ಮೂಲಕ ಈ ವಿವಾದಕ್ಕೆ ತೆರೆಯನ್ನು ಎಳಿಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ವೀರಶೈವ ಸಂಘಟನೆಗಳು ಕೊಡ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. ಈ ರಿಜ್ವಾನ್ ಅರ್ಷದ್ ಅವರು ಶಾಮನೂರು ಶಿವಶಂಕರಪ್ಪನವರ ಕ್ಷಮೆ ಕೇಳ್ತಾರ, ಅಥವಾ ನನ್ನ ಹೇಳಿರ್ತಕ್ಕಂಥ ಹೇಳಿಕೆಯೇ ಸರಿಯಾಗಿದೆ, ನಾನು ಯಾವುದೇ ಕಾರಣಕ್ಕೂ ಶಾಮನೂರು ಶಿವಶಂಕರಪ್ಪನವರಲ್ಲಿ ಕ್ಷಮೆ ಕೇಳೋಲ್ಲ ಅಂತಕ್ಕಂಥ ಆಟಕ್ಕೆ ಬೀಳ್ತಾರ? ಈ ರಿಜ್ವಾನ್ ಅರ್ಷದ್ ಅವರ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ? ಅದೇ ರೀತಿ ವೀರಶೈವ ಸಮಾಜ ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳುತ್ತಾ ಕಾದು ನೋಡೋಣ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.